ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ತರಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಈ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಿಸಿದಂತೆ ಪೇಪರ್ 1ನಲ್ಲಿ ಬರುವಂತಹ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂದುವರೆದ ತರಗತಿ ಅಂತಲೇ ಹೇಳ್ಬೋದು. ಅಂದರೆ ಈ ತರಗತಿಯ ಹಿಂದಿನ ಭಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ಭಾಗದ ಮುಂದುವರೆದ ತರಗತಿ ಇವತ್ತಿನ ಈ ವಿಡಿಯೋ ಆಗಿರುತ್ತದೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ, ಸೊ ಈ ವಿಡಿಯೋ ನೋಡಿದ ಕೂಡಲೇ ಆ ವಿಡಿಯೋನ ಒಂದ್ಸಾರಿ ಚೆಕ್ಔಟ್ ಮಾಡಿ. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. 100% ಈ ಒಂದು ಪ್ರಶ್ನೆಗಳು ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಭೂಮಂಡಲದ ಹಸಿರು ಗಿಡಗಂಟು ಎಂದರೆ ಯಾವುದು? ಭೂಮಂಡಲದ ಹಸಿರು ಗಿಡಗಂಟು ಎಂದರೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಹಸಿರು ಗಿಡಗಳು, ಹುಲ್ಲು ಮೆಟ್ಟುಗಳು, ಶಿಲೆಗಳು ಹಾಗೂ ಭೂಮಿಯು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹುಲ್ಲು ಮೆಟ್ಟುಗಳು. ಸೊ ಭೂಮಂಡಲದ ಹಸಿರು ಗಿಡಗಂಟು ಎಂದರೆ ಹುಲ್ಲು ಮೆಟ್ಟುಗಳಿಗೆ ನಾವು ಭೂಮಂಡಲದ ಹಸಿರು ಗಿಡಗಂಟು ಎಂದು ಕರೆಯಲಾಗುವುದು. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಯಾವ ಪ್ರಕೃತಿ ಪರಿವರ್ತನೆಯು ಭೂಮಿ ಕಂಪಿಸಲು ಕಾರಣವಾಗುತ್ತದೆ? ಯಾವ ಪ್ರಕೃತಿ ಪರಿವರ್ತನೆಯು ಭೂಮಿ ಕಂಪಿಸಲು ಕಾರಣವಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಜಲಚಕ್ರ, ಭೂಕಂಪ, ಸೂರ್ಯನ ಬೆಳಕು, ಗಾಳಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಕಂಪ. ಸೊ ಯಾವ ಪ್ರಕೃತಿ ಪರಿವರ್ತನೆಯು ಭೂಮಿ ಕಂಪಿಸಲು ಕಾರಣವಾಗುತ್ತದೆ ಅಂದರೆ ಭೂಕಂಪ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ: ಎಸಿ, ಫ್ರಿಡ್ಜ್ ಇತ್ಯಾದಿ ಉಪಕರಣಗಳಿಂದ ಯಾವ ಮಾಲಿನ್ಯ ಹೆಚ್ಚಾಗುತ್ತದೆ? ಎಸಿ ಆಗಿರ್ಬೋದು ಹಾಗೂ ಫ್ರಿಡ್ಜ್ ಆಗಿರ್ಬೋದು ಇತ್ಯಾದಿ ಉಪಕರಣಗಳಿಂದ ಯಾವ ಮಾಲಿನ್ಯ ಹೆಚ್ಚಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಧ್ವನಿ ಮಾಲಿನ್ಯ, ಜಲ ಮಾಲಿನ್ಯ, ಗಾಳಿ ಮಾಲಿನ್ಯ, ಭೂ ಮಾಲಿನ್ಯ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗಾಳಿ ಮಾಲಿನ್ಯ. ಸೊ ಎಸಿ ಹಾಗೂ ಫ್ರಿಡ್ಜ್ ಇತ್ಯಾದಿ ಉಪಕರಣಗಳಿಂದ ಯಾವ ಮಾಲಿನ್ಯ ಹೆಚ್ಚಾಗುತ್ತದೆ ಅಂದರೆ ಗಾಳಿ ಮಾಲಿನ್ಯ ಹೆಚ್ಚಾಗುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ: ಗ್ಲೋಬಲ್ ವಾರ್ಮಿಂಗ್ ಆಗಲು ಪ್ರಮುಖ ಕಾರಣ ಯಾವುದು? ಸೊ ಗ್ಲೋಬಲ್ ವಾರ್ಮಿಂಗ್ ಆಗಲು ಪ್ರಮುಖವಾದಂತಹ ಕಾರಣ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುವುದು, ಆಮ್ಲಜನಕ ಹೆಚ್ಚಾಗುವುದು, ವಾಯುಮಂಡಲದ ತಾಪಮಾನ ಕಡಿಮೆಯಾಗುವುದು ಹಾಗೂ ಮಳೆಯ ಪ್ರಮಾಣ ಕಡಿಮೆಯಾಗುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುವುದು. ಸೊ ಗ್ಲೋಬಲ್ ವಾರ್ಮಿಂಗ್ ಆಗಲು ಪ್ರಮುಖವಾದಂತಹ ಕಾರಣ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುವುದು. ನೆಕ್ಸ್ಟ್ 15ನೇ ಪ್ರಶ್ನೆ: ಪರಿಸರ ಸಂರಕ್ಷಣೆಗೆ ಪಠ್ಯಕ್ರಮದ ಒಂದು ಭಾಗವಾಗಿ ಯಾವುದನ್ನು ಸೇರಿಸಬಹುದು? ಪರಿಸರ ಸಂರಕ್ಷಣೆಗೆ ಪಠ್ಯಕ್ರಮದ ಒಂದು ಭಾಗವಾಗಿ ಯಾವುದನ್ನು ಸೇರಿಸಬಹುದು? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಪರಿಸರ ಶಿಕ್ಷಣ, ಗಣಿತ, ಭಾಷಾ ಶಿಕ್ಷಣ, ಇತಿಹಾಸ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ, ಪರಿಸರ ಶಿಕ್ಷಣ. ನೆಕ್ಸ್ಟ್ 16ನೇ ಪ್ರಶ್ನೆ: ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆ ಮಾಡುವುದು ಯಾವ ತತ್ವಕ್ಕೆ ಸೇರುತ್ತದೆ? ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆ ಮಾಡುವುದು ಯಾವ ತತ್ವಕ್ಕೆ ಸೇರುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ರೆಡ್ಯೂಸ್, ರೀಯೂಸ್, ರಿಮೂವ್, ರಿಜೆಕ್ಟ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೀಯೂಸ್. ಸೊ ತ್ಯಾಜ್ಯ ವಸ್ತುಗಳನ್ನು ಪುನರ್ಬಳಕೆ ಮಾಡುವುದು ಯಾವ ತತ್ವಕ್ಕೆ ಸೇರುತ್ತದೆ ಅಂದರೆ ರೀಯೂಸ್ ಮಾಡುವಂತಹ ತತ್ವಕ್ಕೆ ಸೇರುತ್ತದೆ. ಸೊ ಪುನರ್ಬಳಕೆ ಅಂದ್ರೆ ರೀಯೂಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 17ನೇ ಪ್ರಶ್ನೆ: ಬೂದು ನೀರು ಎಂದರೆ ಏನು? ಬೂದು ನೀರು ಎಂದರೆ ಏನು? ಕುಡಿಯಬಹುದಾದ ನೀರು, ತ್ಯಾಜ್ಯ ನೀರು, ಸಮುದ್ರದ ನೀರು, ಕೆಸರು ನೀರು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ತ್ಯಾಜ್ಯ ನೀರು. ಸೊ ಬೂದು ನೀರು ಎಂದರೆ ಏನು ಅಂದರೆ ತ್ಯಾಜ್ಯ ನೀರಿಗೆ ಬೂದು ನೀರು ಎಂದು ಕರೆಯಲಾಗುವುದು. ನೆಕ್ಸ್ಟ್ 18ನೇ ಪ್ರಶ್ನೆ: ಜೀವಜಾಲದ ಮೂಲಭೂತ ಶ್ರೇಣಿ ಯಾವುದು? ಜೀವಜಾಲದ ಮೂಲಭೂತ ಶ್ರೇಣಿ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಸಸ್ಯಗಳು, ಪ್ರಾಣಿಗಳು, ಬಾಂಧವ್ಯ ಹಾಗೂ ಖನಿಜಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ,
ಸಸ್ಯಗಳು. ಸೊ ಜೀವಜಾಲದ ಮೂಲಭೂತ ಶ್ರೇಣಿ ಯಾವುದು ಅಂದ್ರೆ ಸಸ್ಯಗಳು. ನೆಕ್ಸ್ಟ್ 19ನೇ ಪ್ರಶ್ನೆ, ಯಾವ ಜೈವಿಕ ಶ್ರೇಣಿಯು ಆಹಾರದ ಸರಪಳಿಯಲ್ಲಿ ತಳಮಟ್ಟದಲ್ಲಿರುತ್ತದೆ? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಒಮ್ನಿವೋರ್, ಪ್ರಾಥಮಿಕ ಉತ್ಪಾದಕರು, ತೃತೀಯ ಗ್ರಾಹಕರು ಹಾಗೂ ದ್ವಿತೀಯ ಗ್ರಾಹಕರು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ಪ್ರಾಥಮಿಕ ಉತ್ಪಾದಕರು. ಸೊ ಯಾವ ಜೈವಿಕ ಶ್ರೇಣಿಯು ಆಹಾರದ ಸರಪಳಿಯಲ್ಲಿ ತಳಮಟ್ಟದಲ್ಲಿರುತ್ತದೆ ಅಂದ್ರೆ ಕೆಳಮಟ್ಟದಲ್ಲಿ ಇರುತ್ತದೆ ಅಂದ್ರೆ ಪ್ರಾಥಮಿಕ ಉತ್ಪಾದಕರು. ನೆಕ್ಸ್ಟ್ 20ನೇ ಪ್ರಶ್ನೆ, ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾದಂತಹ ಗೃಹಸದ್ದು ವಾಯು ಯಾವುದು? ಸೊ ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾದಂತಹ ಗೃಹಸದ್ದು ವಾಯು ಯಾವುದು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಆಮ್ಲಜನಕ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. ಸೊ ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾದಂತಹ ಗೃಹಸದ್ದು ವಾಯು ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ 21ನೇ ಪ್ರಶ್ನೆ, ಯಾವ ಗಿಡವನ್ನು ಪಾರಿಸ್ಥಿತಿಕ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ? ಸೊ ಈ ಕೆಳಗೆ ಕೊಟ್ಟಿರುವಂತಹ ಗಿಡಗಳಲ್ಲಿ ಯಾವ ಗಿಡವು ಪಾರಿಸ್ಥಿತಿಕ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ? ಸೊ ಆಯ್ಕೆಗಳನ್ನು ನೋಡೋದಾದ್ರೆ ನೀರಿನ ಹೂಗಳು, ಕಡ್ಡಿಪುಡಿ ಗಿಡಗಳು, ಮರಗಳು, ಬಳ್ಳಿ ಗಿಡಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಮರಗಳು. ಸೊ ಯಾವ ಗಿಡಗಳು ಅಂದ್ರೆ ಪಾರಿಸ್ಥಿತಿಕ ಸಮತೋಲನ ಕಾಪಾಡಲು ಸಹಾಯ ಮಾಡುತ್ತದೆ ಅಂದ್ರೆ ಮರಗಳು ಅನ್ನೋದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಆಮ್ಲ ವರ್ಷದ ಮುಖ್ಯ ಕಾರಣ ಯಾವುದು? ಆಮ್ಲ ವರ್ಷದ ಮುಖ್ಯ ಕಾರಣ ಯಾವುದು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ SO2, NO2, O2, N2, CO2, CH4, HENE. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, SO2 ಮತ್ತು NO2. ಆಮ್ಲ ವರ್ಷದ ಮುಖ್ಯ ಕಾರಣ ಯಾವುದು ಅಂದ್ರೆ SO2 ಅಂಡ್ NO2. ನೆಕ್ಸ್ಟ್ 23ನೇ ಪ್ರಶ್ನೆ, ಸಂಕುಚಿತ ಪ್ರಾಣಿಗಳ ಉಪಯೋಗ ಯಾವುದು? ಸಂಕುಚಿತ ಪ್ರಾಣಿಗಳ ಉಪಯೋಗ ಯಾವುದು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಆಹಾರ ಸರಪಳಿಯನ್ನ ಅಸ್ಥಿರಗೊಳಿಸುತ್ತದೆ, ಪರಿಸರ ಪ್ರಣಾಳಿಕೆಯನ್ನ ಸಮತೋಲನಗೊಳಿಸುತ್ತದೆ, ನೀರಿನ ಪ್ರಮಾಣ ಹೆಚ್ಚಿಸುತ್ತದೆ, ಆಮ್ಲಜನಕ ಉತ್ಪಾದಿಸುತ್ತದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಸಂಕುಚಿತ ಪ್ರಾಣಿಗಳ ಉಪಯೋಗ ಯಾವುದು ಅಂದ್ರೆ ಪರಿಸರ ಪ್ರಣಾಳಿಕೆಯನ್ನ ಸಮತೋಲನಗೊಳಿಸುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಭೂಮಿಯ ಜೀವಜಾಲವನ್ನ ಸಮರ್ಥವಾಗಿ ಉಳಿಸಬೇಕಾದರೆ ನಾವು ಏನು ಮಾಡಬೇಕು? ಸೊ ಭೂಮಿಯ ಜೀವಜಾಲವನ್ನು ಸಮರ್ಥವಾಗಿ ಉಳಿಸಬೇಕಾದರೆ ನಾವು ಏನು ಮಾಡಬೇಕು? ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಹೆಚ್ಚು ಮರಗಳನ್ನ ಕತ್ತರಿಸಬೇಕು, ಸಂರಕ್ಷಣಾ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕು, ಉದ್ಯಾನವನಗಳನ್ನ ಹೊಣೆಯಾಗಿಸಬೇಕು, ಅನಾವಶ್ಯಕ ವಸ್ತುಗಳನ್ನ ಹೆಚ್ಚಿಸಬೇಕು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಭೂಮಿಯ ಜೀವಜಾಲವನ್ನ ಸಮರ್ಥವಾಗಿ ಉಳಿಸಬೇಕಾದರೆ ನಾವು ಏನು ಮಾಡಬೇಕು ಅಂದ್ರೆ ಸಂರಕ್ಷಣಾ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆ, ಪರಿಸರ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಸೊ ಪರಿಸರ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಜನವರಿ 1, ಜೂನ್ 5, ಆಗಸ್ಟ್ 15, ಅಕ್ಟೋಬರ್ 2. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಪರಿಸರ ದಿನವನ್ನ ನಾವು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂದ್ರೆ ಜೂನ್ 5ನೇ ತಾರೀಕಿನಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತೆ ಪ್ರಮುಖ 15 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಖಂಡಿತ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತರಗತಿ ನೋಡಿದ ಕೂಡಲೇ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ TET ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಸೊ ಅವರೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಿಮ್ಮೆಲ್ಲರ ಸಪೋರ್ಟು ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಸೊ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.